ನೋಡಿ ಫ್ರೆಂಡ್ಸ್, ಇದು ನನ್ನ ಮಸಾಲೆ ದೋಸೆ. ಇವಾಗ ಕರೆಕ್ಟಾಗಿ ಪ್ರಾಪರಾಗಿ ಆಯಿತು. ಬೆಳಿಗ್ಗೆ ಅವಸರದಲ್ಲಿ ಸರಿಯಾಗಿ ಪ್ರಾಪರಾಗಿ ಆಗಲೇ ಇಲ್ಲ ಮಸಾಲೆ ದೋಸೆ. ನನ್ನ ಮಗಳಿಗೆ ಏನಿದೆ ನೋಡಿ, ಒಂದು ಸಲ ಗೊತ್ತಾದರೆ ನಾನೇನಾದರೂ ಸ್ಪೆಷಲ್ ಏನಾದರೂ ಮಾಡ್ತೀನಿ ಅಂತ ಅಂದರೆ ಅವಳಿಗೆ ಮತ್ತು ಆಗೋದಿಲ್ಲ. ಅದು ಬೇಗ ಆಗಿ ಹೋಗಬೇಕು ಅಂತಂದರೆ ಆವಾಗ ಕಿಚನಿಗೆ ಬಂದು ಆಯಿತಾ 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 ಅಂತ ಕೇಳ್ತಾ ಇರ್ತಾಳೆ. ಇಲ್ಲಾಂದರೆ ಏನಾದರೂ ನೆವನ ಇಟ್ಕೊಂಡು ಕಿಚನಿಗೆ ಬರ್ತಾ ಇರ್ತಾಳೆ. ಸೊ ಅವಳು ಹಾಗೆ ಏನಾದರೂ ಒಂದು ಸ್ಪೆಷಲ್ ಏನಾದರೂ ಮಾಡ್ತೀನಿ ಅಂತಂದರೆ ಅವಳಿಗೆ ಬರಲೇಬೇಕು. ಸೊ ಇವತ್ತು ಕೂಡ ಹಾಗೆ ಅವಸರದಲ್ಲಿ ನಾನು ಹೇಗೆ ಮಾಡಿ ಕೊಟ್ಟೆ. ಅದು ಕೂಡ ಪ್ರಾಪರಾಗಿ ಅವಳಿಗೆ ತಿಂದಾಗ ಆಗಿದೋ ಇಲ್ವೋ ಒಂದು ಗೊತ್ತಿಲ್ಲ ನನಗೆ. ಬಟ್ ಇವಾಗ ನಾನು ಒಬ್ಬಳೇ ಇದ್ದೀನಲ್ಲ, ನಿಧಾನವಾಗಿ ಮಾಡ್ತಾಯಿದ್ದೀನಿ. ಸೊ ಸರಿಯಾಗಿ ಮಸಾಲೆ ದೋಸೆ ಆಗಿದೆ. ಸೊ ಬನ್ನಿ ಇವಾಗ ಅದನ್ನು ತಿನ್ನೋಣ. ತಿಂದಾದಂದ್ರೆ ನನಗೆ ವಾಪಸ್ ನಿಮಿಷ ಸ್ಕೂಲಿಗೆ ಹೋಗೋದಿದೆ ಇವತ್ತು. ಡಿ ಲವ್ ಅಂತ ತುಂಬ ಚೆನ್ನಾಗಿದೆ. ಇದರ ಒಳಗಡೆ ಹೀಗೆ ಮಾಡಿ ಕೊಟ್ಟಿದ್ದಾರೆ. ಸೊ ಮೊದಲೆಲ್ಲ ಇಂಥ ಚಾಕ್ಲೇಟ್ಸ್ ಹೇಳ್ತಾಯಿದ್ರು ಫಾರಿನ್ ಇದು ಅಂತ. ಬಟ್ ಇವಾಗ ಇದು ಎಲ್ಲಿ ಬೇಕಾದರೂ ನಿಮಗೆ ಸಿಗುತ್ತೆ ಅಲ್ವಾ. ಸೊ ಲೆಟ್ಸಿ ನೋಡೋಣ ಹೇಗಿದೆ. ಹಾರ್ಟ್ ಆ್ಯಂಡ್ ಅದರ ಒಳಗಡೆ ಈ ಥರ ಇದೆ. ಆ್ಯಂಡ್ ನನಗೆ ಚಾಕ್ಲೇಟ್ ತುಂಬ ಇಷ್ಟ. ಇವಾಗ ಕಡಿಮೆ ಮಾಡಿದ್ದೀನಿ ಚಾಕ್ಲೇಟ್ ತಿನ್ನೋದು, ನಾನು ಅಷ್ಟೊಂದು ತಿನ್ನಲ್ಲ. ಬಟ್ ಲೆಟ್ಸಿ ಹೇಗಿರುತ್ತೆ. ನನ್ನ ಕೈ ಒಳಗಡೆ ನೋಡಿ ಉಗುರಿದೆ, ಇವತ್ತು ತೆಗಿಬೇಕು ಉಗುರೆಲ್ಲ. ಲೆಟ್ಸಿ ಹೇಗಿದೆ ಅಂತ ನೋಡೋಣ. ಒಳಗಡೆ ಈ ಥರ ಇದೆ. ಬಟ್ ಇದು ಸ್ವೀಟ್, ತುಂಬ ಸ್ವೀಟ್ ಇದೆ. ಓಕೆ ಫ್ರೆಂಡ್ಸ್, ಹೋಗಿ ಬಂದೆ. ನಿಶಲ್ದು ಸ್ಕೂಲಿಗೆ ಹೋಗಬೇಕಿತ್ತು. ನಾನು ಆವಾಗ ವೀಡಿಯೋನೇ ಮಾಡಿಲ್ಲ. ಹೋಗಬೇಕಾದ್ರೆ ಮರೆತು ಹೋಯಿತು. ಮತ್ತು ದಾರಿಯಲ್ಲಿ ಹೋಗಬೇಕಾದ್ರೆ ನೆನಪಾಯಿತು. ಮತ್ತು ನನಗೆ ಅನಿಸ್ತು ಬೇಡ ಏನು ಮಾಡೋದು ಅನ್ನೋದು. ಸೊ ಬೇಗ ಹೋಗಿ 10:30 ಹೋಗಿದ್ದೀನಿ. ಗಂಟೆ ಇವಾಗ 12 ಆಗ್ತಾಯಿದೆ. ಇದಕ್ಕಿಂತ ಮುಂಚೆ ಹೋಗ್ತಾಯಿದ್ರೆ ಬೇಗ ಆಗ್ತಾಯಿತ್ತು ಏನೋ. ನಾನು ಸ್ವಲ್ಪ ಲೇಝಿ ಮಾಡಿದೆ. ಸೊ ಹೋಗಿಬಿಟ್ಟು ಬಂದೆ. ಆಮೇಲೆ ಅದು ಫಾರ್ಮ್ ಏನಿದೆ ನೋಡಿ, SIR ಏನು ಹೇಳ್ತಾರೆ ನೋಡಿ, ಅದು ಫಾರ್ಮ್ ಕೂಡ ಕೊಟ್ಟು ಬಂದಾಯಿತು. ಸೊ ಬರಬೇಕಾದ್ರೆ ಸ್ವಲ್ಪ ತೊಗೊಂಡು ಬಂದಿದ್ದೀನಿ ಫುಡ್ ನಿಶಳಿಗೆ. ಅವಳು ಮುನ್ನೆಯಿಂದ ಹೇಳ್ತಾ ಇದ್ದಾಳೆ ಮ್ಯಾಗಿ ಆ್ಯಂಡ್ ಚೀಸ್ ನನಗೆ ತಿನ್ನಬೇಕು ಅನ್ನೋದು. ಬಟ್ ಇವತ್ತು ನಾನು ಅವಳಿಗೆ ಮಾಡಿ ಕೊಡೋದಿಲ್ಲ. ಏನಕ್ಕೆ ಅಂತಂದರೆ ಅವಳು ನಿನ್ನೆ ಕೂಡ ಮೋಮೋಸ್ ತಿಂದಿದ್ಲು. ಸೊ ಮನೆಯಲ್ಲೇ ಮಾಡಿರುವಂಥ ಮೋಮೋಸ್. ಅದಕ್ಕೆ ನಾನೇನು ಲೈಕ್ ಬೇರೆ ಏನೂ ಹಾಕಿಲ್ಲ. ಮಸಾಲೆದೇ ಹಾಕಿದ್ದು. ವಾಪಸ್ ಅದೇ ಮಸಾಲ ತಿಂತಾಳಲ್ವ. ಸೊ ಅದಕ್ಕೆ ಇವತ್ತು ಅವಾಯ್ಡ್ ಮಾಡ್ತಾ ಇದ್ದೀನಿ. ನಾಳೆ ಅವಳಿಗೆ ಮಾಡಿ ಕೊಡಬೇಕು ಅಂತ ಇದ್ದೀನಿ. ಇವತ್ತು ನನಗೆ ಅದನ್ನ ಅಡಗಿಸಿ ಇಡಬೇಕಾಗತ್ತೆ. ಸೊ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಏನೆಲ್ಲ ತೊಗೊಂಡು ಬಂದೆ ಅಂತ. ಮಶ್ರೂಮ್ ಹೋಗಿ ತೊಗೊಂಡು ಬಂದೆ. ನಿಶಳಿಗೆ ಮಶ್ರೂಮ್ ತುಂಬ ಇಷ್ಟ ಅಲ್ವಾ. ಸೊ ಹಾಗಾಗಿ ನಾಳೆ ಬೆಳಿಗ್ಗೆ ಸ್ನ್ಯಾಕಿಗೆ ಏನಾದರೂ ಮಾಡುವ ಅಂತ ಹೇಳಿಬಿಟ್ಟು ಮಶ್ರೂಮ್ ಆ್ಯಂಡ್ ಚೀಸ್. ಎಸ್ ಅಫ್ಕೋರ್ಸ್ ನಾನು ಹೋಗಬೇಕಾದ್ರೆ ಮಳೆ ಬಂತು. ಮಿಲ್ಕ್ ಮಿಸ್ಟ್ ಅವ್ರದ್ದು ಚೀಸ್ ಸ್ಲೈಸ್ ನೋಡಿ. ನಾನು ಎಲ್ಲಿಯಾದರೂ ಹೊರಗೆ ಹೋಗಿ ಬಂದರೆ ಇವಳಿಗೆ ಗೊತ್ತಾಗುತ್ತೆ ಏನೋ ತಂದಿರ್ತಾರೆ ತಿಂಡಿ ಅಂತ. ಸೊ ಹಾಗೆ ನೋಡಿ ಹೇಗೆ ಕುತ್ಕೊಂಡಿದ್ದಾಳೆ ನೋಡಿ. ಇವಾಗ ಹೋಗ್ತಾಳೆ ಪ್ಲಾಸ್ಟಿಕ್ ಒಳಗಡೆ ನೋಡಿ. ಆ್ಯಂಡ್ ನಿಮಗೆ ಹೇಳೋದಕ್ಕೆ ಮರೆತು ಹೋಯಿತು, ನಮ್ಮದು ಇನ್ನೊಂದು ಬೇಕಿತ್ತು ಸಕೂರ ಅಂತ. ನೀವು ಕೇಳಿರ್ಬೋದು ಅದರ ಹೆಸರನ್ನು. ಅದು ಇಲ್ಲ, ಅದು ಸತ್ತು ಹೋಗಿ ಆಯಿತು, ತುಂಬ ದಿವಸ ಆಯಿತು. ತುಂಬ ಬೇಸರ ಆಗುತ್ತೆ ಈ ಥರ ಬೆಕ್ಕು ನಾಯಿ ಎಲ್ಲ ಸತ್ತು ಹೋದಾಗ. ಬಿಕಾಸ್ ಅಷ್ಟು ಪ್ರೀತಿಯಿಂದ ನಾವು ಸಾಕಿರ್ತೀವಿ. ಅದಕ್ಕೆ ಅವಳಿಗೆ ಏನಾಗೋದು ಅಂತಲೇ ಗೊತ್ತಿಲ್ಲ. ನಾನು ನನ್ನ ಮಗಳನ್ನು ಹೋಗಿ ಸ್ಕೂಲಿಂದ ಕರ್ಕೊಂಡು ಬರಬೇಕಾದ್ರೆ ಅಲ್ಲಿ ಒಬ್ರದ್ದು ಕಾಂಪೌಂಡ್ ಹತ್ತಿರ ಬಿದ್ದಿದ್ಲು. ಸೊ ಮತ್ತು ನಿಶಾ ಹೋಗಿ ಅವಳನ್ನು ತಗೊಂಡು ಬಂದು ತುಂಬ ಪ್ರಯತ್ನ ಪಟ್ವಿ. ಇಬ್ಬರು ಹತ್ತಿದ್ದೀವಿ, ನಾನು ಮತ್ತು ನಿಶಾ ಇಬ್ಬರು. ಅಳಕ್ಕೆ ಬರುತ್ತೆ ಆ ಥರ ಆದಾಗ. ಸೊ ಅದಕ್ಕೆ ನಾನು ಆದಷ್ಟು ಇವುಗಳನ್ನು ಹೊರಗೆ ಹೋಗೋದಕ್ಕೇ ಬಿಡೋದಿಲ್ಲ. ನಾನು ಎಲ್ಲಾದರೂ ಹೋಗ್ತೀನಿ ಅಂತಂದರೆ ಅವುಗಳನ್ನು ಒಳಗೆ ಹಾಕಿ ಹೋಗೋದು. ಮೂತ್ರ ಆ್ಯಂಡ್ ಪಾಟಿ ಮಾಡಿದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು, ಬಿಕಾಸ್ ನನಗೆ ಇಷ್ಟ ಇಲ್ಲ. ಹಾಗೆ ಇವಳು ಹೋಗೋದಿಲ್ಲ. ಇವಳ ತಾಯಿ ಏನಿದ್ದಾಳೆ ನೋಡಿ, ನಮ್ಮ ಫ್ಲಫಿ ಏನಿದ್ದಾಳೆ ನೋಡಿ, ಅವಳು ಅಷ್ಟೊಂದು ಹೊರಗಡೆ ಹೋಗೋದಿಲ್ಲ, ತುಂಬ ಕಡಿಮೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಅದಕ್ಕೂ ಕೂಡ ಪಾಟಿ ಸುಸ್ಸು ಎಲ್ಲ ಮಾಡಬೇಕಲ್ವಾ, ಹಾಗೆ ಹೋಗುತ್ತೆ ಹೊರಗಡೆ. ಸೊ ಬರ್ತಾರೆ 1 to 3 ನೂಡಲ್ಸ್ ಎಲ್ಲ, ಇಪ್ಪಿ ನೂಡಲ್ಸ್ ಎಲ್ಲ ನನಗೆ ತುಂಬ ಇಷ್ಟ. ಯಾವುದು ಗೊತ್ತಾ, ಇಪ್ಪಿ ನೂಡಲ್ಸ್. ಬಿಕಾಸ್ ಕಂಪೇರ್ ಟು 1 to 3 ಮಸಾಲಕ್ಕಿಂತ ಇಪ್ಪಿ ಮಸಾಲ ಏನಿದೆ ನೋಡಿ ಅದಷ್ಟೊಂದು ಸ್ಟ್ರಾಂಗ್ ಇರಲ್ಲ. ಸೊ ಅದಕ್ಕೆ ನನಗೆ ಇಷ್ಟ. ಬಟ್ ಇವತ್ತು ನಾನು ಮ್ಯಾಗಿ ತೊಗೊಂಡು ಬಂದೆ. ನನಗೂ ಕೂಡ ಕ್ರೀವಿಂಗ್ ಆಗ್ತಾಯಿತ್ತು ಮ್ಯಾಗಿ ತಿನ್ನೋಣ ಅಂತ. ಸೊ ಅದೇ ಹೊತ್ತಿಗೆ ನನ್ನ ಮಗಳು ಹೇಳಿದ್ರು ಚೀಸ್ ಜೊತೆ ಮ್ಯಾಗಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಮ್ಮ ಅಂತ. ಸೊ ಹಾಗಾಗಿ ತೊಗೊಂಡು ಬಂದೆ. ಲೆಟ್ಸಿ. ಆ್ಯಂಡ್ ಒಂದು ಕಿಟ್ ಕ್ಯಾಟ್, ನಮ್ಮದಿಬ್ಬರದ್ದು ಫೇವ್ರೆಟ್, ನಂದು ಮತ್ತು ನನ್ನ ಮಗಳದು. ಆಮೇಲೆ ಅವಳಿಗೆ ಇಂಥದ್ದೆಲ್ಲ ತುಂಬ ಇಷ್ಟ ನೋಡಿ. ಈ ಥರ ಆಯಿತು ಇದು. ಸೊ ಹೋಗ್ಬಿಟ್ಟು ತೊಗೊಂಡು ಬಂದೆ. 1 ಆ್ಯಂಡ್ 2, ಒಂದು ಈ ಥರ ಇದೆ. ಆ್ಯಂಡ್ ಇನ್ನೊಂದು ನನಗೆ ಬೇಕಿತ್ತು, ಇದು ಯಾಡ್ಲೆ ಅವ್ರದ್ದು ರೋಲ್ ಆನ್. ಮುಗ್ದಿತ್ತು ಇದು, ನಾನು ನಿಮಗೆ ತೋರಿಸಿದೆ ಅಲ್ವಾ. ಸೊ ಇದು ಮುಗ್ದೋಗಿತ್ತು, ಅದಕ್ಕೆ ಇದು ಒಂದು ತೊಗೊಂಡು ಬಂದಿದೆ. ಅವಳಿಗೆ ಕೊಡ್ತಾ ಇದ್ದೀನಿ.
ಸೊ ಅವಳಿಗಿರಲಿ ಅಂತ. ಬಿಕಾಸ್ ಏನಕ್ಕೆ ಅಂತಂದರೆ ಇವಾಗ ಮಳೆಗಾಲ ಬೇರೆ ಅಲ್ವಾ, ಸೊ ಅದು ವಾಸನೆ ಬರುತ್ತೆ ಯೂನಿಫಾರ್ಮ್ ನೀವು ಎಷ್ಟು ಕಂಫರ್ಟೆಲ್ಲ ಹಾಕಿದರೂ ಕೂಡ. ಒಂದು ಪಾನ್ಸ್ ತೊಗೊಂಡು ಬಂದೆ, ನನ್ನ ಪಾನ್ಸ್ ಮುಗ್ದೋಗಿತ್ತು. ಆ್ಯಂಡ್ ಇನ್ನೊಂದು ಸ್ಪೆಷಲಿ ನಾನೇನು ತೊಗೊಂಡು ಬಂದೆ ಅಂತಂದರೆ ಟಡಾ, ಇದು ಆ್ಯಕ್ಚುಲಿ ನನಗೆ ಏನು ಉಪಯೋಗ ಏನೂ ಇರಲಿಲ್ಲ, ಬಟ್ ಇದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ಲುಕ್ ಸೋ ನೈಸ್. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಇದನ್ನು ಮುಟ್ತಾ ಇದ್ದಾನೆ ಮೊಬೈಲ್. ಸೊ ಇದು ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಹಾಕೋಣ. ಫಂಕ್ಷನ್ಗೆಲ್ಲ ಇದ್ದಾಗ ಆಗುತ್ತೆ, ಬಟ್ ನೋಡೋಣ ಯಾವಾಗ ಆಗೋದಂತ. ಇವಾಗ ಇದನ್ನು ನೋಡಿದರೆ ನಿಶ್ಚಳ ಹೇಳ್ತಾಳೆ ನನಗೂ ಕೂಡ ಬೇಕಿತ್ತು ಅಂತ. ಅವಳಿಗೆ ತೊಗೊಂಡು ಬಂದಿಲ್ಲ, ನಾನೇ ಇದನ್ನ ಯೂಸ್ ಮಾಡೋದು ಕಡಿಮೆ. ಇದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು, ಅದು ತೊಗೊಂಡು ಬಂದೆ. ಅಲ್ಲೊಂದು ಶಾಪ್ ಇದೆ ಮಹಾವೀರ ಅಂತ ಹೇಳಿಬಿಟ್ಟು, ಅಲ್ಲಿ ಎಲ್ಲ ಅವೈಲೇಬಲ್ ಇರುತ್ತೆ. ಸೊ ನಾವೇ ಎಲ್ಲ ಏನು ಕೇಳಿ ಪಡೆದ್ಕಿಂತ ನಾವೇ ತೊಗೊಳ್ಬೋದು. ಸೊ ಲೆಟ್ಸಿ ಹೇಗೆ ಹಾಕ್ಕೊಳ್ತೀನಿ ಇದನ್ನಂತ. ನೋಡಿ ಇದಿಷ್ಟೇ, ಇದು ಬಿಟ್ಟು ಬೇರೆ ಏನಾದ್ರು ಇದೆಯಾ? ನೋ ಬೇರೆ ಏನಿಲ್ಲ, ಇಷ್ಟೇ ಹೋಗಿ ತೊಗೊಂಡು ಬಂದೆ. ಒಂದು ಬೆರಳಿಗೆ ಹಾಕಿದ್ದೀನಿ, ಬಟ್ ಇದರಲ್ಲಿ ನೋಡಬೇಕಾದ್ರೆ ಗಮ್ ಇಲ್ಲ. ಓಕೆ, ಸೊ ಇದನ್ನು ಇವಾಗ ಹೇಗೆ ಹಾಕೋದು ಅಂತ ಗೊತ್ತಿಲ್ಲ. ಇದಕ್ಕೆ ಗಮ್ ಬೇಕೇ ಬೇಕು. ಗಮ್ ಇಲ್ಲ ಅಂದರೆ ಇದು ಆಗೋದಿಲ್ಲ. ಬಟ್ ಎನಿವೇಸ್ ಚೆಂದ ಕಾಣ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ಒಂದು ಕೈಗೆ ಹಾಕ್ಕೊಂಡಿದೆ ನೋಡಿ ಈ ಥರ. ನನಗೆ ಇದರ ಶೈನಿಂಗ್ ಏನಿರುತ್ತೆ ನೋಡಿ, ತುಂಬ ಇಷ್ಟ. ಸೊ ದಿಸ್ ಇಸ್ ಬಂದದಿದು. ಆವಾಗ ನಾನು ನಿಮಗೆ ತೋರಿಸಿದೆ ಅಲ್ಲ, ನೋಡಿ ಅವಳಿಗೆ ಇದನ್ನೆಲ್ಲ ತಿನ್ನುವುದಂದರೆ ತುಂಬ ಖುಷಿ. ಇಷ್ಟ ಆಯ್ತಾ? ನೋಡಿ ಇದು ಹೀಗೆ ಮಾಡಿ ತೋರಿಸಿ, ಕಾಣೋದಿಲ್ಲ. ಒಂದಿದು, ಇನ್ನೊಂದು ಇದು ಬೆಕ್ಕು ಥರ ರ್ಯಾಬಿಟ್. ಒಳ್ಳೆದುಂಟು, ನಾನು ಕೂಡ ನೋಡಿದ್ದೆ, ಚೆನ್ನಾಗಿದೆ. ನಾನು ಫ್ರಿಜ್ಜಲ್ಲಿ ಇಟ್ಟದ್ದು, ಹಾಗೆ ಅದು ಅವಳಿಗೆ ಚೀವ್ ಮಾಡಲಿಕ್ಕೆ ಅಷ್ಟು ಆಗ್ತಾ ಉಂಟು. ಇಲ್ಲಿ ಹೊರಗಡೆಯಿಂದ ಇವನು ನಿಶಾ ಕೂಡ ಸ್ಕೂಲಿಂದ ಬಂದಳು. ಇವಾಗ ಚೀಸ್ ಮ್ಯಾಗಿ ಮಾಡ್ತಾಯಿದ್ದೀವಿ. ಅವಳಿಗೆ ಫಸ್ಟಿಗೆ ಗೊತ್ತಿರಲಿಲ್ಲ ನಾನು ಚೀಸ್ ತೊಗೊಂಡು ಬಂದಿದ್ದೀನಿ ಅಂತ. ಚೀಸ್ ನೋಡಿಬಿಟ್ಟು ಅವಳಿಗೆ ತುಂಬಾ ಖುಷಿ ಆಯಿತು. ನಾನು ಹೇಳಿದೆ ನಿನ್ನೆನೇ ತೊಗೊಂಡು ಬಂದಿದ್ದೆ, ನಾನು ಹಿಂಗೆ ಹೇಳಿರಲಿಲ್ಲ ಅಂತ. ಸೊ ಅದಕ್ಕೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆದಳು, ಯಾಕೆ ಹೇಳಿಲ್ಲ ಅಂತ. ನಾನು ಹೇಳಿದೆ ದಿನಾಲು ಮತ್ತು ಏನು ಮೋಮೋಸ್ ತಿಂದಿದ್ದು ವಾಪಸ್ ಇದು ತಿನ್ನೋದು ಸರಿಯಲ್ಲ ಅಂತ ಹೇಳಿಬಿಟ್ಟು ನಾನು ಹೇಳಲಿಲ್ಲ ಅಂತ ಹೇಳಿದೆ. ಸೊ ಇವಾಗ ನಾನು ಅವಳಿಗೆ ಇಲ್ಲಿ ಮ್ಯಾಗಿ ಮಾಡಿ ಕೊಡ್ತಾ ಇದ್ದೀನಿ. ಸೊ ನನಗೆ ಯೂಶ್ವಲಿ ಈ ಥರ ಹಾಕಿ ತಿನ್ನೋದು ಇಷ್ಟ ಇಲ್ಲ, ನಾನು ಬೇಯಬೇಕಾದ್ರೆ ಹಾಕೋತೀನಿ, ಅದು ಚೆನ್ನಾಗಿರುತ್ತೆ. ಬಟ್ ಇವಳಿಗೆ ಈ ಥರ ಮಾಡಿ ಕೊಡಬೇಕು ಅಂತ ತುಂಬ ರಿಕ್ವೆಸ್ಟ್ ಮಾಡಿದ್ಲು. ಅಂತಂದರೆ ಇವಾಗ ಮೊಬೈಲಲ್ಲೆಲ್ಲ ಹೇಳ್ತಾರಲ್ವ, ಮಾಡ್ತಾರಲ್ವ, ಅದನ್ನು ಮಕ್ಕಳು ನೋಡ್ತಾರೆ, ಅದೇ ಥರ ಬೇಕು ಅಂತ. ಸೊ ಅದಕ್ಕೆ ಅವಳ ಇಷ್ಟದ ಹಾಗೆಯೇ ಇವಾಗ ಇಲ್ಲಿ ಮಾಡ್ತಾ ಇದ್ದೀನಿ. ಓವರಾಲ್ ಹೇಳಬೇಕು ಅಂತಂದರೆ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ಎಲ್ಲರೂ ಟ್ರೈ ಮಾಡಿ ಇರಬಹುದು, ಬಟ್ ಸ್ಟಿಲ್ ಮಾಡಿಲ್ಲ ಅಂತಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ,